ಬಸವಣ್ಣವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ನನಗೆ 2 ಮಾತುಗಳನ್ನು ಪ್ರವಚನ ಮಾಡುವುದಾಗಿ ಕೊಟ್ಟಿರುವರು. ಆದ್ದರಿಂದ ಪ್ರವಚನವನ್ನು ಮಾಡುತ್ತಿದ್ದೇನೆ. ಆದರೆ ಪ್ರವಚನ ಅಂದರೆ ಪಾರಮಾರ್ಥ ಅಂತಂದರೆ ಏನು? ಕತ್ತಲು. ಪಾರಮಾರ್ಥ ಅಂದರೆ ಕತ್ತಲು. ಈಗ ನಾವು ಏನು ನೋಡ್ತಾ ಇದ್ದೇವೋ ಇದೇನು ಇರಲಿಲ್ಲ. ಆಗ ಇದೆಲ್ಲ ಪೂರ ಕತ್ತಲಾಗಿತ್ತು. ಕತ್ತಲೆ ಆಗಬೇಕಾದ್ರೆ ಪರಮಾತ್ಮ ಅಂತಕ್ಕಂಥವರು ಹೇಗಿದ್ದರು ಆಗ ಅಲ್ಲಿ ಅಂತಕ್ಕಂಥದ್ದು. ಪರಮಾತ್ಮ ಅಂತಕ್ಕಂಥವರು ಹೇಗಿದ್ದರು ಅಂತಂದರೆ ಅವರು ಆ ಕತ್ತಲೊಳಗೆ ಗೋಡಾರಣ್ಯದಲ್ಲಿ ಒಂದು ನಾವು ಬೆಣ್ಣೆ ತೂಗುವಂಥ ಕಲ್ಲು, ಇಷ್ಟು ಗಾತ್ರ ಕಲ್ಲು, ಆ ಕಲ್ಲಿನ ಪ್ರಕಾರವಾಗಿ ಎಲ್ಲೋ ಒಂದು ಕಡೆಗೆ ಒಂದು ಗವಿಯೊಳಗೆ ಬಿದ್ದಿದಂಥ ಕಲ್ಲು. ಅದಕ್ಕೆ ಕೈ ಇಲ್ಲ, ನಮ್ಮಾಗೆ ಕಾಲಿಲ್ಲ, ಈ ಶರೀರನೇ ಇಲ್ಲ. ಅಂಥ ಗೋಲಾಕಾರದ ವಸ್ತುವಾಗಿ ಒಂದು ಕಲ್ಲಾಗಿ ಒಂದೆಡೆ ಬಿದ್ದಿದ್ದಂಥ ವಸ್ತು. ಆಗ ಇದೆಲ್ಲ ಏನೊಂದು ಗಿಡ ಗೆಂಡೆ ಯಾವ ಈ ಕರ್ಮದ ಕಣ್ಣಲ್ಲಿ ಏನು ನೋಡ್ತಾ ಇದ್ದಾವೋ ಇದು ಯಾವುದು ಒಂದೂ ಕೂಡ ಇರಲಿಲ್ಲ. ಆಗ ಎಲ್ಲ ಬರೀ ಕತ್ತಲಾಗಿತ್ತು. ಪರಮಾತ್ಮ ಎಷ್ಟೋ ಮಾಸದಿಂದ ಎಷ್ಟೋ ಯುಗದಿಂದ ಹಾಗೇ ಬಿದ್ದಿದ್ದಂಥ ಪರಮಾತ್ಮ ತನ್ನ ಶರೀರವನ್ನೇ ತಾನು ಒಂದು ಸಾರಿ ಶೋಧಿಸ್ಕೊಂಡು ನಾನು ಇದೇ ಪ್ರಕಾರವಾಗಿ ಗೋಲಾಕಾರವಾಗಿ ಬಿದ್ದಿದ್ರೆ ನನ್ನನ್ನು ಪೂಜಿಸೋರು ಯಾರು? ನನಗೆ ಭಗತರಾಗೋರು ಯಾರು? ಈಗಲ್ಲ. ಆದರೆ ನಾನು ಪ್ರಪಂಚಕ್ಕೆ ಹೋಗಬೇಕಲ್ಲ ಅಂತಂದ್ಬಿಟ್ಟು ಒಳಗೆ ಇದ್ದಂಗೆ ಕೂಡ ಧ್ಯಾನದಿಂದ ಅವರು ಶರೀರನೇ ಒಂದು ಸಾರಿ ಶೋಧಿಸ್ಕೊಂಡ್ರು. ಅವರು ಶರೀರವನ್ನೇ ಶೋಧಿಸ್ಕೊಂಡಾಗ ಒಂದು ಗೋಲಾಕಾರವಾಗಿ ಕಂಡು, ಬೇಡ, ಗೋಲಾಕಾರವಾಗಿದ್ದರೆ ನನ್ನನ್ನು ಪೂಜಿಸೋರು ಯಾರೂ ಇಲ್ಲ. ಆದರೆ ನಾನು ಈಗ ಪ್ರಪಂಚಕ್ಕೆ ಹೋಗಬೇಕು ಅಂತ ಹೇಳಿ ಪ್ರಪಂಚಕ್ಕೆ ಬರೋಕ್ಕೆ ಪ್ರಯತ್ನವನ್ನು ಪಡುತ್ತಿದ್ದಾರೆ. ಪ್ರಯತ್ನವನ್ನು ಪಡಬೇಕಾದ್ರೆ ತನ್ನ ಶರೀರವನ್ನೇ ತಾನೇ ಒಂದು ಸಾರಿ ಎತ್ತಿ ಈ ಥರ ನಿಂತು ಶರೀರವನ್ನೇ ಮೇಲಿಂದ ಕೆಳಗೆ ಘಟಚಕ್ರ ನಿರ್ಣಯವನ್ನು ನೋಡಿದಾಗ ಪರಮಾತ್ಮ ಆಹಾ, ಈ ಥರ ನಾನು ಪ್ರಕಾಶವಾಗಿ ಇರ್ತಕ್ಕಂಥವರು, ನಾನು ಇಷ್ಟು ದಿವಸವಾಗಿ ನಾನು ಒಂದು ಗೋಲಾಕಾರವಾಗಿ ಎಲ್ಲೋ ಒಂದು ಗೊಂಡಾರಣ್ಯದಲ್ಲಿ ಬಿದ್ದಿದ್ದನಲ್ಲ, ಇದು ಸಾಧ್ಯವಾಗೋದಿಲ್ಲ. ಆದರೂ ಕೂಡ ನಾನು ಪ್ರಪಂಚಕ್ಕೆ ಹೋಗಿ ಪ್ರಪಂಚವನ್ನು ಸೃಷ್ಟಿ ಮಾಡಿ ಪ್ರಪಂಚವನ್ನು ಬೆಳಕು ಮಾಡಿ ಅನಂತರದಲ್ಲಿ ಪ್ರಪಂಚದಲ್ಲಿ ನಾನು ಬೆಳಗುಗೋಸ್ಕರವಾಗಿ ನಾನು ಪ್ರಪಂಚ ಮಾಡ್ಕೋಬೇಕು ಅಂತ ಹೇಳಿ ಪರಮಾತ್ಮ ಎದ್ದು ಒಂದು ಸಾರಿ ಶರೀರವನ್ನೇ ನೋಡಿಕೊಂಡು ಕೈ, ಕಾಲು, ಮೂಗು, ಕಿವಿ ಎಲ್ಲ ಏನು ನಮಗೆ ಆಕಾರ ಇದೆ, ಈ ಆಕಾರ ಎಲ್ಲನೂ ಅಲ್ಲೇ ಇದರಲ್ಲೇ ಪಾರಮಾರ್ಥದಲ್ಲೇ ಸೃಷ್ಟಿ ಮಾಡ್ಕೊಂಡು ಮತ್ತೆ ಇನ್ನೊಂದು ಸಾರಿ ತನ್ನ ಶರೀರವ ಶೋಧಿಸಿ ನೋಡಿಕೊಂಡು ಪ್ರಪಂಚಕ್ಕೆ ಬರ್ತಾ ಇದ್ದಾರೆ. ಯಾವ ರೀತಿ ಬರ್ತಾ ಇದ್ದಾರೆ? ಇನಗಿರಿಯೊಳೊಂದನಿಟ್ಟು ಹಸ್ತಗಿರಿ ತನಕ ಸೊನ್ನೆಗಳಿಟ್ಟು ಗಣಿಸಲ ಲೆಕ್ಕದಷ್ಟು ತನುಗಳಳು ಜನಿಸಿ ನೀ ಕಷ್ಟಪಟ್ಟು. ಅಂದರೆ ಸೂರ್ಯ ಉಡೋತ್ತವಿಂದವ ಹತಮಾನಕ್ಕೆ ಹೋಗೋ ತನಕ ಎಷ್ಟು ಹೆಜ್ಜೆಗಳಾದೋ ಲೆಕ್ಕ ಉಂಟು. ಅಲ್ಲಿಂದವ ಅಲ್ಲಿಗೆ ಹೋಗುವಷ್ಟರಲ್ಲಿ ಒಂದು ಹೆಜ್ಜೆಗೆ ಒಂದು ಥರ ಭೂಮಿ, ಒಂದು ಥರ ಮಣ್ಣಿದೆ. ಅಷ್ಟು ಜನ್ಮವನ್ನು ನಾನು ತಾಳಿ ಪ್ರಪಂಚಕ್ಕೆ ಹೋಗಿ ಎಲ್ಲನೂ ಸೃಷ್ಟಿ ಮಾಡಿ ಪ್ರಪಂಚವನ್ನು ಬೆಳಕು ಮಾಡಬೇಕು ಅಂತ ಪ್ರಪಂಚಕ್ಕೆ ಬರ್ತಾ ಇದ್ದಾರೆ. ಈಗ ಪ್ರಪಂಚಕ್ಕೆ ಬರಬೇಕು ಅಂತಂದಾಗ ಬೆಳಕಿಗೆ ಬಂದು ನಿಂತಾಗ ಅವರು ತನ್ನ ಶರೀರವ ಶೋಧಿಸಿ ನೋಡ್ಕೊಂಡ್ರು. ನಾನು ಇದೇ ಪ್ರಕಾರವಾಗಿ ಇದ್ದರೆ ನಾನು ಪ್ರಪಂಚ ಬೆಳಗೋದಕ್ಕೆ ಯಾವತ್ತೂ ನಾನು ಸಾಧ್ಯವಿಲ್ಲ. ಆದರೂ
ನನ್ನ ಸರಿಯಿಲ್ಲನೆ ನಾನು ಶೋಧಿಸಿ ನೋಡ್ಕೊಂಡಾಗ ಒಂದೇ ಸರಿಲವಾಗಿ ನಿಂತಿದ್ದೀನಿ, ಪ್ರಪಂಚ ಬೆಳಗೋಕ್ಕೆ ಸಾಧ್ಯವಾಗೋದಿಲ್ಲ. ಆದರೂ ಕೂಡ ಪ್ರಪಂಚ ಬೆಳಗಬೇಕು ಅಂತಂದರೆ ತನ್ನ ಸರಿಯಿಲ್ಲನೆ ನಾನು ಅರ್ಧಂಗಿ ಮಾಡ್ಕೊಂಡು, ಎಡಭಾಗನೇ ಸರಿ ಮಾಡ್ಕೊಂಡು ಬಲಭಾಗನೇ ಪುರುಷನ ಮಾಡ್ಕೊಂಡು ಎರಡು ಮಾಡ್ಕೊಂಡು ನಾನು ಪ್ರಪಂಚಕ್ಕೆ ನಾನು ಇಳಿಬೇಕು ಅಂತ ಹೇಳಿ ಪ್ರಪಂಚಕ್ಕೆ ಬಂದು ಇಳಿದಾಗ ಈ ಪ್ರಪಂಚ ಒಂದೇ ಸಾರಿ ಬ್ಲಾಸ್ ಆಗಿದೆ. ಬೆಳಕು ಒಂದೇ ಸಾರಿ ಯಾವಾಗ ಬೆಳಕಾಯಿತೋ ಆಗ ಅವ್ರೇನು ಮಾಡಿದ್ರು, ಒಂದೇ ಸರಿಲವಾಗಿದ್ದರು, ಅರ್ಧನಾದೇಶ್ವರನ ಥರ ಕಾಣಿಸ್ತಾ ಇದ್ದರು. ಆಗ ಅರ್ಧನಾದೇಶ್ವರನ ಥರ ಕಾಣಿಸ್ತಾ ಇರಬೇಕು ಅಂತಾಗ ಅದನ್ನು ಏನು ಮಾಡ್ಕೊಂಡ್ರು, ಅವರು ಮಧ್ಯೆ ಎಡೆಕಲ್ಲು ಇಟ್ಕೊಂಡ್ರು. ಎಡೆಕಲ್ಲು ಅಂತಂದರೆ ಏನು? ಮೂಗು. ಈ ಮೂಗೇ ಎಡೆಕಲ್ಲು. ಈಗ ನಮ್ಮ ಭೂಮಿಗೆ ಅದೇ ಒಬ್ಬರು ಭೂಮಿ ಅಲ್ಲಲ್ಲೇ ಒಂದು ಕಲ್ಲನ್ನ ಇಟ್ಕೊಂಡಿದ್ದೀವಿ. ಅದ್ಯಾರ್ದು ಅಂದರೆ ನಂದು, ಅದ್ಯಾರ್ದು ಅಂದ್ರೆ ನಂದು, ಅದ್ಯಾರ್ದು ಅಂದ್ರೆ ನಂದು ಅಂತ ಹೇಳ್ತಾ ಇದ್ದಾರೆ. ಅದೇ ಪ್ರಕಾರವಾಗಿ ಪರಮಾತ್ಮ ಒಂದು ಎಡೆಕಲ್ಲು ಇಟ್ಕೊಂಡು ಅರ್ಧಂಗಿ ಮಾಡ್ಕೊಂಡು ಈ ಶರೀರನೇ ವಿಂಗಡಿಸ್ಕೊಂಡು ತಾನು ಪುರುಷನಾಗಿ ಇದನ್ನು ಶ್ರೀ ಮಾಡ್ಕೊಂಡ್ರು. ಪರಮಾತ್ಮ ಶ್ರೀ ಮಾಡ್ಕೊಂಡು ಪ್ರಪಂಚಕ್ಕೆ ಬಂದಾಗ ಹೆಣ್ಣು ಗಂಡಿಗಾಸರೆ, ಗಂಡು ಹೆಣ್ಣಿಗಾಸರೆ. ಆಗ ಏನು ಮಾಡಿದ್ರು ಪರಮಾತ್ಮ, ಈಗ ಸೃಷ್ಟಿಗೆ ಬರಬೇಕು. ಅವರು ಸೃಷ್ಟಿಗೆ ಬರಬೇಕು ಅಂತಂದಾಗ ಇದೇನು ಇರನೇ ಇಲ್ಲ. ಆಗ ಗಿಡ ಗೆಂಡೆ ಏನೊಂದು ಸೃಷ್ಟಿ ಅಂತಕ್ಕಂಥದ್ದೇ ಇರಲಿಲ್ಲ. ಆಗ ಸ್ತ್ರೀಯಲ್ಲಿ ಏನೊಂದೂ ಇಲ್ಲ, ಪುರುಷನಲ್ಲಿ ಅಡಕವಾಗಿತ್ತು. ಪುರುಷನಲ್ಲಿ ಅಡಕವಾಗಿ ಇರಬೇಕು ಅಂತಂದಾಗ ಪರಮಾತ್ಮ ತಾನ ಬಿಟ್ಟು ತಾನಕ್ಕೆ ಹೋಗಬೇಕಾದ್ರೆ ತನ್ನ ಶರೀರದಲ್ಲೇ ಸೃಷ್ಟಿ ಮಾಡ್ಕೊಂಡು ಒಂದಕ್ಕೊಂದು ಪರಮಾತ್ಮ ಯಾವಾಗ ಗಂಡು ಹೆಣ್ಣಿಗಾಸರೆ, ಹೆಣ್ಣು ಗಂಡಿಗಾಸರೆ ಅಂತಂದಾಗ ಒಂದರಿಂದ ಒಂದು ಸೃಷ್ಟಿಯಾಗಿ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ಬೆಳೆದು ನಿಂತಿದೆ. ಇಷ್ಟೆಲ್ಲ ಬೆಳೆದು ನಿಂತಿರಬೇಕಾದ್ರೆ ಪರಮಾತ್ಮ ಹೇಳಿದ್ರು, ಎಲ್ಲನೂ ದಿಷ್ಟಿಸಿ ನೋಡ್ಬಿಟ್ಟು ನಾನಲ್ಲದಿನ್ನೇನಂದು ತೋರೋದು, ನಾನೇನು ನಿಜವನ್ನು ಧ್ಯಾನಿಸಿ ನೋಡಿ ಅಂತ ಹೇಳಿದ್ರು. ಧ್ಯಾನಿಸಿ ನೋಡಿ ಅಂತ ಹೇಳಿದಾಗ ಪರಮಾತ್ಮ ಆಹಾ, ಈಗ ಈ ಪ್ರಕಾರವಾಗಿ ನಾನು ಇದನ್ನೆಲ್ಲ ಸೃಷ್ಟಿ ಮಾಡಿ ನಿಂತ್ಕೊಂಡಾಗ ಇದು ಯಾವತ್ತಿದ್ರೂ ಶೂನ್ಯ ಅಂದರು. ಶಾಶ್ವತವಾದ ಯಾವುದೂ ಇಲ್ಲ ಇಲ್ಲಿ, ಯಾವತ್ತಿದ್ರೂ ಶೂನ್ಯನೇ. ಇದು ಶೂನ್ಯ ಅಂತ ಹೇಳಿದಾಗ ಈ ಪ್ರಪಂಚ ಹಾಗೆ ನಿಂತಿದೆ, ಬೆಳೆದು ಹಾಗೆ ನಿಂತಿರಬೇಕಾದ್ರೆ ಈ ಪರಮಾತ್ಮ ಸೃಷ್ಟಿಗೆ ಬಂದಾಗ ಈ ಜೀವರಾಶಿಗಳೆಲ್ಲ ಎಲ್ಲ ರಾಶಿಗಳು ಬೆಳೆದು ನಿಂತ್ಕೊಂಡಾಗ ಪರಮಾತ್ಮ ಸಾರಿ ದೃಷ್ಟಿಸಿ ಈ ಕಡೆ ನೋಡಿದಾಗ ಮಾಸ ಪಕ್ಷಗಳೇತಕ್ಕೆ ಉಪವಾಸದಿಂದ ದೇಹ ದಂಡಿಸಲೇತಕ್ಕೆ, ಇದು ಯಾವತ್ತಿದ್ರೂ ನಾಶವಾಗುವ ದೇಹ, ಇದಕ್ಕೆ ಕಾಸೆ ಇನ್ನೇತಕ್ಕೆ, ಆಸೆ ಇನ್ನೇತಕ್ಕೆ. ಈಶನ ನೆನೆಯಾಗಿ ಬಿಡದಂಗೆ ಮನದಲ್ಲಿ ಓಂ ನಮಃ ಶಿವಾಯ ಎನ್ನಿರು ಅಂತ ಹೇಳಿದ್ರು. ಮಾಸ ಪಕ್ಷಗಳೇತಕ್ಕೆ ಅಂತಂದರೆ ಹಬ್ಬ ರುಜನ ಯಾತಕ್ಕೆ, ನೀನು ನಾನು ಹಸ್ಕೊಂಡಿದ್ದೀನಿ ಅಂತ ಉಪವಾಸ ಮಾಡೋದು ಯಾತಕ್ಕೆ, ದೇಹ ದಂಡಿಸಲೇತಕ್ಕೆ, ಇದು ಯಾವತ್ತಿದ್ರೂ ನಾಶವಾಗೋ ದೇಶ ಅಲ್ವೇ, ಅದಕ್ಕೆ ಕಾಸೆ ಇನ್ನೇತಕ್ಕೆ, ಆಸೆ ಇನ್ನೇತಕ್ಕೆ. ಈಶನ ನೆನೆಯಾಗಿ ಬಿಡದಂಗೆ ಮನದಲ್ಲಿ ಓಂ ನಮಃ ಶಿವಾಯ ಎನ್ನಿರು ಅಂತ ಪ್ರಪಂಚದಲ್ಲಿ ಎದೆಯ ತಟ್ಕೊಂಡು ನಿಂತ್ಕೊಂಡಾಗ ನಾವು ಹೇಳಿದ್ವಲ್ಲ, ಐನಗಿರಿಯ ನಂದನಿಟ್ಟು ಅಷ್ಟಗಿರಿ ತನಕ ಸೊನ್ನೆಗಳಿಟ್ಟು ಗಣಿಸಲ ಲೆಕ್ಕದಷ್ಟು ತನುಗಳಳು ಜನಿಸು ನೀ ಕಷ್ಟಪಟ್ಟು. ಅಷ್ಟು ಜನಸಂಖ್ಯೆ ಒಂದು ಹೆಜ್ಜೆಗೂ ಕೂಡ ಒಬ್ಬರು ಜನಸಂಖ್ಯೆ ಬೆಳೆದು ಬಂದು ಪರ್ವತವಾಗಿ ನಿಂತಿದೆ ಈಗ ಪ್ರಪಂಚ. ಇದು ಪರ್ವತವಾಗಿ ಪ್ರಪಂಚ ನಿಂತ್ಕೋಬೇಕು ಅಂತಂದಾಗ ಪರಮಾತ್ಮ ಶೂನ್ಯ ಅಂತ ಹೇಳಿದ್ರು. ಇವತ್ತು ಯಾವಾಗಿದ್ರು ನಶ್ವರವೇ ಅಂತ ಹೇಳಿದ್ರು. ಇದು ಶಾಶ್ವತ ಅಲ್ಲ ಅಂತ ಹೇಳಿದ್ರು ಪರಮಾತ್ಮ. ಆಗ ಆ ತಾಯಿ ಯಾವಾಗ ಗರ್ಭಿಣಿ ಆಗಬೇಕು ಅಂತಂದಾಗ ಆಗ ಆ ಗಂಡನಿಗೆ ಹೇಳ್ತಾ ಇದ್ದಾಳೆ, ಏನು ಹೇಳ್ತಾ ಇದ್ದಾಳೆ, ಬನ್ನಿ ಇಲ್ಲಿ
ನಾನು ಗರ್ಭಿಣಿಯಾಗಿದ್ದೀನಿ ಅಂತ ಹೇಳಿದಾಗ ಆಗ ತಂದೆಗೆ ಖುಷಿಯೋ ಖುಷಿ. ನನ್ನ ಪ್ರಪಂಚ ಬೆಳೀತಾ ಇದೆ, ಈಗ ಬಿತ್ತನೆ ಹಾಕಿದ್ದೀನಿ, ಪ್ರಪಂಚ ಬೆಳೀತಾ ಇದೆ ಅಂತವ. ಆಗ 2 ತಿಂಗಳಾಯಿತು. 2 ತಿಂಗಳಾದಾಗ 2 ತಿಂಗಳಾಗಬೇಕು ಅಂತಂದಾಗ ಇದು ಯಾವಾಗ ಈ ಬಿಂದು ಬಂದು ಸೇರ್ತೋ ಆಗ ಫಸ್ಟು ನೀರಾಯಿತು. ನೀರಾದ ಮೇಲೆ ಹಾಲಾಯಿತು, ಹಾಲಾದಮೇಲೆ ಮೊಸರಾಯಿತು, ಮೊಸರಾದಮೇಲೆ ಎಪ್ಪಾಯಿತು, ಎಪ್ಪಾದಮೇಲೆ ಮುದ್ದೆ ಆಯಿತು, ಮುದ್ದೆ ಆದಮೇಲೆ ಸೃಷ್ಟಿಗೆ ಗೊಂಬೆ ತಿದ್ದಿದ್ರು. ಗೊಂಬೆ ತಿದ್ದಿ ಪರಮಾತ್ಮ ಅಲ್ಲೇ ಗೊಂಬೆ ತಿದ್ದಿ ಗರ್ಭದಲ್ಲಿಯೇ. ಅದಕ್ಕೆ ಈಗ ಜೀವಕಳೆಯನ್ನು ಕೊಡಬೇಕು. ಜೀವಕಳೆಯನ್ನು ಬಿಟ್ಟಾಗ ಆ ತಾಮ್ದಳಿಕೆ ಪರಮಾತ್ಮ ಹೋಗಿ ನಿಂತ್ಕೋಬೇಕು ಅಂತಂದಾಗ ಯಾತಕ್ಕೆ ಆ ಶಿಶುಗೆ ಆ ಗೊಂಬೆಗೆ ನಿಂತ್ಕೊಂಡು ಅದಕ್ಕೆ ಜೀವಕಳೆ ಕೊಡಬೇಕು ಅಂತಂದಾಗ ಪರಮಾತ್ಮ ಒಂದು ಸಾರಿ ದೃಷ್ಟಿಸಿ ಪ್ರಪಂಚವನ್ನು ನೋಡಿ, ಆಹಾ, ಈಗ ನಾನು ಯಾವ ಟೈಮಿಗೆ ಹೋಗಿ ಸಂಧಿಸ್ತಾ ಇದ್ದಾನೋ ಅದೇ ಟೈಮ್ಗೆ ಸಾವಾಗಬೇಕು ಅಂತ ಅಲ್ಲೇ ಲಿಖಿತ ಬರೆದಿದ್ದಾರೆ. ಆಗ ಆ ಮಗು 2 ತಿಂಗಳಿಗೆ ತಾಯಿಗೆ ಗೊತ್ತಾಯಿತು. 3ನೇ ತಿಂಗಳಿಗೆ ತಾಯಿಗೆ ಗೊತ್ತಾದಾಗ ಆಗ ತನ್ನ ಗಂಡನ ಜೊತೆಯಲ್ಲಿ ಹೇಳ್ತಾ ಇದ್ದಾಳೆ ಆ ಮಹಾಲಕ್ಷ್ಮಿ. ಏನಂತ ಹೇಳ್ತಾ ಇದ್ದಾಳೆ ರೀ, ನನ್ನ ಗರ್ಭದಲ್ಲಿ ಒಂದು ಪಾಪು ಜನಿಸಿದೆ ಕಣ್ರಿ, ನೋಡ್ರಿ ಈಗ ಕೈ ಮಡಗ್ರಿ ಅಂತ ತೋರಿಸ್ತಾ ಇದ್ದಾಳೆ. ಆಗ 6 ತಿಂಗಳಿಗೆ ಅವನು ಆರಿ ಬೀಳ್ತಾ ಇದ್ದಾನೆ ಒಳಗೆ. 7ನೇ ತಿಂಗಳು ಬೀಳ್ತು, 7ನೇ ತಿಂಗಳಿಗೆ ಎದ್ದಿ ಬೀಳ್ತಾ ಇದ್ದಾನೆ. 8ನೇ ತಿಂಗಳಿಗೆ ಬಂತು. 8ನೇ ತಿಂಗಳಿಗೆ ಬಂದಾಗ ಆ ತಾಯಿಗೆ ಪತಿವ್ರತ ಶಿರೋಮಣಿ ಪಾರ್ವತಾ ದೇವಿಗೆ ಅದು ಏನಾಗ್ತಾ ಇದೆ ಅಂತಂದರೆ, ನಾನು ಎಲ್ಲಿ ಹೇಳನೆ ಎಲ್ಲಿ ಬೀಳನೆ ಅಂತ ತಾಪ ಪಡ್ತಾ ಇದ್ದಾರೆ. ತಾಪ ಪಡ್ತಾ ಇದ್ದು ಆಗ 9ಕ್ಕೆ ಬಿದ್ದಾಗ ಆ ಮಗು ಎದ್ದು ಕೇಳ್ತಾ ಇದೆ. ಆ ಮಗು ಕೇಳ್ತಾ ಇದೆ, ಏನಂತ ಕೇಳ್ತಾ ಇದೆ, ಪರಮಾತ್ಮ ನೀವು ಸಕಲ ಭಾಗ್ಯನೂ ಕೊಟ್ಟಿದ್ದೀರಿ. ಅಲ್ಲಿ ಗಂಟ ಏನು ಬೇಡ್ತಾ ಇತ್ತು ಒಳಗೆ ಪರಮಾತ್ಮನಿಗೆ? ಒಂದು ಹೂವು ಬೇಡ್ತಾ ಇತ್ತು. ಯಾವ ರೀತಿ? ಕೈಕಾಲ ಜೋಡಿಸ್ಕೊಂಡು ಹಿಂಗೆ ಮಂಡಿ 2 ಕೊಕ್ಕರಿಸ್ಕೊಂಡು ಗರ್ಭದಲ್ಲಿ ಕೂತ್ಕೊಂಡು ಒಂದು ಹೂವು ಬೇಡ್ತಾ ಇತ್ತು. ಹೂ ಬೇಡ್ತಾ ಇದ್ದಾಗ ಪರಮಾತ್ಮನ ಅಲ್ಲೇ ಗರ್ಭದಲ್ಲಿ ಇದ್ದಂಗೆ ಪ್ರಶ್ನೆ ಹಾಕಿದೆ. ಏನಂತ ಪ್ರಶ್ನೆ ಹಾಕಿದೆ? ಪರಮಾತ್ಮ ಈಗ ನನಗೆ ಏನೂ ಇಲ್ಲ ಅಂತ ಅನ್ನುವಂಗೇನಿಲ್ಲ, ಎಲ್ಲನೂ ಕೊಟ್ಟಿದ್ದೀರಿ, ಆದರೆ ಒಂದೇ ಒಂದು ಕೊಟ್ಟಿಲ್ಲ ಯಾಕೆ ಅಂತ ಪ್ರಶ್ನೆ ಪರಮಾತ್ಮನಲ್ಲಿ ಪ್ರಶ್ನೆ ಹಾಕಿದೆ. ಆಗ ಪರಮಾತ್ಮ ಕನ್ನಡಿಯ ತೆಗೆದು ಅವ್ರ ಕೈಲಿ ಕೊಟ್ಟಿದ್ದಾರೆ. ಇನ್ನೂ ಒಂದು ಸಾರಿ ನೋಡಪ್ಪ ನಿನ್ನ ದೇಹನ ಈ ಕನ್ನಡಿ ಒಳಗೆ, ನೀನು ನೋಡಿ ಅನಂತರದಲ್ಲಿ ಏನು ತಪ್ಪಾಗಿದೆ ಅನ್ನೋದನ್ನು ಪ್ರಶ್ನೆ ನನ್ನ ಕಡೆ ಕೊಡು, ನಾನು ಕೊಡ್ತೀನಿ ಅಂತ ಹೇಳಿದ್ರು. ಆಗ ಪರಮಾತ್ಮನ ಕೈಗೆ ನೋಡಿಬಿಟ್ಟು ಹೇಳ್ತಾ ಇದೆ, ನನಗೆ ಎಲ್ಲನೂ ಕೊಟ್ಟಿದ್ದೀರಿ, ಒಂದು ಮಾತ್ರ ಹಿಡ್ಕೊಂಡಿದ್ದೀರಿ ಗುರುವೇ, ಅದೇನು ಅಂತ ನನಗೆ ಅದನ್ನು ಕೊಟ್ಬಿಟ್ರೆ ಸಾಕು, ನಾನು ಹೊರಟೋಯ್ತೀನಿ ಅಂತ ಕೇಳಿದೆ. ಅಷ್ಟೊತ್ತಿಗೆ ಏನು 9 ತಿಂಗಳಾಗಿದೆ. 9 ತಿಂಗಳಿಗೆ ಇಲ್ಲಿ ನಾವೇನು ಕರ್ತವ್ಯ ಮಾಡವೋ, ಒಂದು ಮದುವೆ ಮಾಡಬೇಕಾದ್ರೆ ಎಷ್ಟು ನಾವು ಕರ್ತವ್ಯ ಮಾಡವೋ ಅಷ್ಟು ಕರ್ತವ್ಯ ಎಲ್ಲವನ್ನು ಮಾಡಿ ಮಾಂಗಲ್ಯ ಕೂಟನೂ ಕೂಡ ಪರಮಾತ್ಮನೇ ಮಾಡಿದ್ದಾರೆ. ಮಾಂಗಲ್ಯ ಕೂಟನೂ ಕೂಡ ಪರಮಾತ್ಮನೇ ಮಾಡಿ ಒಂದು ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ನೀನು, ಅದನ್ನು ಕೊಟ್ಬಿಡು ನನಗೆ ಅಂತ ಒಳಗೆ ಕೇಳ್ತಾ ಇದೆ. ನೋಡಪ್ಪ ನಿನಗೆ ನಾನು ಇದನ್ನು ಈಗ ನಿನಗೆ ಕೊಟ್ಟುಬಿಟ್ರೆ ನಾನು ಇಲ್ಲಿ ಯಾವುದನ್ನು ಬಿಡೋದಿಲ್ಲ, ಹಸುವಾಗಿ ಮೇಯ್ಕೊಂಡು ಹೊಂಟೋಯ್ತೀಯ ಆಚೆಗೆ, ಇಲ್ಲೇನೊಂದು ಬಿಡೋದಿಲ್ಲ ನೀನು ಹೊರಕ್ಕೆ ಹೋದ್ಮೇಲೆ 12 ತಿಂಗಳು ಕೊಡ್ತೀನಿ, ಅಲ್ಲಿ ಗಂಟ ಕೊಡಲ್ಲ ಅಂತ ಹೇಳಿದ್ರು. ಅದು ಏನು ಗೋಪಿಗವಾಗಿ ನಾವು ಹೇಳ್ಬಿಟ್ರೆ ಅದನ್ನು ನಿಮಗೆ ಬಿಚ್ಚಿಕೊಡ್ಲಿಲ್ಲ ಅಂದರೆ ನಿಮಗೇನು ಅರ್ಥವಾಗೋದಿಲ್ಲ. ಏನಪ್ಪ ಸ್ವಾಮಿಗಳು ಹಿಂಗಂತ ಹೇಳಿದ್ರು, ಏನು ಗೊತ್ತಾಗಲಿಲ್ಲ ನಮಗೆ, ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ರು ಅಂತೀರ.
12 ತಿಂಗಳಿಗೆ ಅಲ್ಲಿ ಬರುತ್ತೆ ಆ ಪಾಪಗೆ. ಅದು ಹೊರಗಡೆ ಬರಬೇಕು ಅಂತಂದಾಗ 9 ತಿಂಗಳಿಗೆ ತೊಟ್ಟು ಕೊಳೆತಿದೆ ಹಣ್ಣಾಗಿ. ಆಗ ಆ ತಾಯಿ ಎಲ್ಲಿ ಬೀಳನೆ ಎಲ್ಲಿ ಏಳನೆ ಅಂತವ ತಾಪ ಪಡ್ತಾ ಇದೆ. ತಾಪ ಪಡಬೇಕು ಅಂತಂದಾಗ ಆ ಹೊರೆಯ ಯಾರಿಂದವೇ ಇಳಿಸೋಕ್ಕಾಗಲ್ಲ, ಯಾರು ಆತ್ಕೊಳ್ಳೋರು ಯಾರಿಲ್ಲ, ಅಲ್ಲಿಗೆ ಪರಮಾತ್ಮನೇ ಬೇಕು. ಆಗ ಒಂದು ಸಾರಿ ಜಾಡಿಸಿ ತಳ್ಳಿದಾಗ ಪರಮಾತ್ಮ ಅದು ನೆಲಕ್ಕೆ ಬಂದು ಇಲ್ಲಿಗೆ ಪ್ರಪಂಚಕ್ಕೆ ಬಂದು ಬಿದ್ದಾಗ ಅದು ಒಳಗೆ ಬೇಡ್ತಾ ಇತ್ತಲ್ಲ ಹೂವು 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 ಅಂತವ, ಅದು ಹೋಗ್ಲೊಂಟಾಯಿತು. ಹಿಂದೆ ಹೆಂಗಿದ್ದೆ ನಾನು ಅಂತಕ್ಕದ್ದೆಲ್ಲ ಎಷ್ಟು ಜನ್ಮದಿಂದ ನಾನು ಪಡೆದಿದ್ದೆ ಅಂತಕ್ಕದ್ದೆಲ್ಲ ಗೊತ್ತಿತ್ತು. ಅದಕ್ಕೆ ಈಚೆ ಬಂದು ಬಿದ್ದೇಟ್ಗೆ ಹೂವು ಅನ್ನೋ ಮಾತು ಹೋಗಿ ಹವ್ವ ಅನ್ನೋ ಮಾತು ಬಂತು, ಬಿಟ್ಟೋಯ್ತು. ಬಿಟ್ಟು ಅಂದಮೇಲೆ ಆ ಮಗು ಬೆಳೆದು 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 ಅಷ್ಟುದ್ದಾಗಿ ಯೌವನಸ್ಥಳಾಗಿ ಒಂದು ಮದುವೆಗೆ ಆಕಾರಕ್ಕೆ ಬಂತು. ಮದುವೆ ಆಕಾರಕ್ಕೆ ಬಂದಾಗ ಮದುವೆ ಆಕಾರಕ್ಕೆ ಬಂತು ನನ್ನ ಮಗಳನ್ನ ಯಾವ ಕಡೆನಾರು ಕೊಟ್ಟು ನಾನು ಲಗ್ನ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು. ಯಾರು? ತಂದೆ ತಾಯಿಗಳು ಪ್ರಯತ್ನ ಪಟ್ಟಾಗ ವರ ಬಂತು. ಈಗ ಅವರು ಮಾಡಬೇಕು ಅಂತಂದಾಗ ಈ ನಾವೇನು ಕರ್ತವ್ಯ ಮಾಡ್ತಾಯಿದ್ದವೋ ಆ ರೀತಿ ಮಾಡ್ತಾಯಿದ್ರು. ಈ ಪುರೋಹಿತರು ಏನು ಮಾಡಿದ್ರು, ಎಲ್ರಿಗೂ ಅಕ್ಕಿ ಕಾಳು ಕೊಟ್ಟರು. ಯಾತಕ್ಕೆ? ಅದಕ್ಕೆ ಅಕ್ಕಿ ಕಾಳು ಹಾಕಿ ಅದಕ್ಕೆ ಮುಟ್ಟಿ ಆಶೀರ್ವಾದ ಮಾಡೋಕ್ಕೆ ಕೊಡಬೇಕು ಅಂದಾಗ ಈ ಅಕ್ಕಿ ಕಾಳು ಏನು ಹುಟ್ಟಿ ಸತ್ತಿ ಬರ್ತಾ ಇರ್ತಕ್ಕಂಥ ಬೀಜ ಒಂದು ದಿವಸಕ್ಕೆ ಎಷ್ಟು ಕೆಳಗಡೆ ಹೋಗುತ್ತೋ ಎಷ್ಟು ಮೇಲಿಂದ ನಮಗೆ ಬರುತ್ತೋ ಲೆಕ್ಕ ಇಲ್ಲ. ಅಷ್ಟು ಬೀಜಕ್ಕೆ ಸರ. ಅದನ್ನು ಹಾನಿ ಮಾಡಬಾರ್ದು, ಕೈಯಲ್ಲಿ ಕಾಲಲ್ಲಿ ತುಳಿಬಾರ್ದು. ಈ ಪುರೋಹಿತ ಏನು ಮಾಡಿರ್ತಾರೆ, ಎಲ್ರಿಗೂ 3 ಅಕ್ಕಿ ಕಾಳು ಕೊಟ್ಬಿಟ್ಟು ಪಾಲಿಸೋ ಪರದೇವತೆ ಶ್ರೀಲಲಿತೆ, ಪಾಲಿಸೋ ಪರದೇವತೆ ಪಾಲನೆಯ ನನ್ನ ಕೊಂಡೆಯತಿರ ತಾಳಗಳ ಕೊತ್ತಲಿರೆ ಸುರ ಪಾಲನೆಯ ನನ್ನ ಕುಣಿಯುತ್ತಿರ ಅರಿತಾಳಗಳ ಕೊತ್ತಲಿರೆ ಸುರಜಾಲ ನಿನ್ನನ್ನು ಪಗೊಳ್ಳುತ್ತಿರಲಿ ಲೀಲೆಯಳು ನೀ ಎನ್ನ ಮರೆಯದೆ ಪಾಲಿಸೋ ಪರದೇವತೆ ಸೇಲಲೇತೆ ಪಾಲಿಸೋ ಪರದೇವತೆ ಅಷ್ಟಸಿದ್ಧಿಗಳೆಂಬೆವೋ ನಿನ್ನಯ ಪಾದಂ ಗುಷ್ಟದೊಳು ಕಾದಿಗವೋ ಸೃಷ್ಟಿಗಳೆಲ್ಲ ದೃಷ್ಟಿಯೊಳ್ಳಡಗಿಗವೋ ಕಾಮೇಶ್ವರನ ಸಹಿತ ಪಟ್ಟಧರಿಸಿಯ ನಿನ್ನ ಕೃಪೆಯಳ್ಳಷ್ಟು ಸೋಕಲು ನರನು ಬ್ರಹ್ಮನ ಪಟ್ಟಧರಿಸಿಯ ನಿನ್ನ ಕೃಪೆಯಳ್ಳಷ್ಟು ಸೋಕಲು ನರನು ಬ್ರಹ್ಮನು ಪಟ್ಟವನ್ನು ಪಿಡಿಯುವನು ನಿನ್ನೊಳು ಶ್ರೇಷ್ಠರಿನ್ಯಾರುಂಟು ಜಗದೊಳು ಪಾಲಿಸೋ ಪರದೇವತೆ ಸೇಲಲೇತೆ ಪಾಲಿಸೋ ಪರದೇವತೆ ಹರ ಜೈ ನಮ ಪಾರ್ವತಿ ಪದೇ ರಾಮಾದೇ
ಬಸವಣ್ಣನವರ ಪಾದಾರವಿಂದಗಳಿಗೆ ನಮಸ್ತತೆ. ನಮೋ ನಮಃ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.